ಓಂ ನಮೋ ಭಗವತೆ ಮಹಾಪುರುಷಾಯ ಸರ್ವಗುಣ ಸಂಖ್ಯಾತಾಯ ಅನಂತಾಯ ಅವ್ಯಕ್ತಾಯ ನಮಃ. ವಿಷ್ಣುಪತ್ನಿ ಮಹಾಮಾಯೆ ಮಹಾಪುರುಷಲಕ್ಷಣೆ ಪ್ರಿಯೇಥಾಮೇ ಮಹಾಭಾಗೆ ಲೋಕಮಾತರ್ ನಮೋಸ್ತುತೆ. ರತತ್ವಾದ್ ಭಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೆ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ ಸರಸ್ವತಿ. ಶಾಂತರೂಪೋ ದೇವಪಿತಾ ಘೋರಃ ಕರ್ಣಸಂಗತಃ ತಾವಜ್ಞಾನಸ್ಯ ಅಪ್ರಕಾಶಾತ್ ಮೂಢೋ ಭೂತಪತಿಃ ಸ್ಮೃತಃ. ಸರ್ವೇಭ್ಯಃ ಶ್ರೋತೃಭ್ಯಃ ಸಕುಟುಂಬೇಭ್ಯಃ ಸಪರಿವಾರೇಭ್ಯಶ್ಚ ಶ್ರಾವಣಶುಕ್ಲಪಕ್ಷಸ್ಯ ನಾಗಪಂಚಮಿ ಪರ್ವಣಃ ಶುಭಾಶಯಾಃ ನಮಸ್ಕಾರಾಶ್ಚ ಅತ್ರ ಶಬ್ದ್ಯಂತೆ. ಭಗವತಃ ಆದಿಶೇಷಸ್ಯ ಅಂತರ್ಯಾಮಿ ಯಃ ಸಂಕರ್ಷಣಃ ತಸ್ಯ ಸ್ತೋತ್ರಾತ್ಮಕಃ ಕಶ್ಚನ ಮಂತ್ರಃ ಭಾಗವತೆ ಪಂಚಮಸ್ಕಂಧೆ ಶ್ರೂಯತೆ. ತೇನೈವ ಶ್ಲೋಕೇನ ಅದ್ಯತನ ಕಥಾ ಮಂಗಲಾಚರಣ ರೂಪೇಣ ಪ್ರಾರಭ್ಯತೆ. ಶಿವಃ ಸಂಕರ್ಷಣಂ ಇಲಾವೃತಖಂಡೇ ಸ್ತೌತಿ. ಯದಾ ಸಂಕರ್ಷಣಂ ಭಗವಂತಂ ವಿಷ್ಣುಂ ಸ್ತೌತಿ ತದೈವ ತಸ್ಯ ಅಧಿಷ್ಠಾನಭೂತಂ ಶೇಷಮಪಿ ಸ್ತೌತಿ. ಸೇಯಂ ಮಿಶ್ರಸ್ತುತಿಃ. ಸಂಕರ್ಷಣೆ ಯಾನಿ ವಿಶೇಷಣಾನಿ ಪ್ರೋಚ್ಯಂತೆ ತಾನಿ ಸರ್ವಾಣ್ಯಪಿ ವಿಶೇಷಣಾನಿ ಶೇಷೇ ಅಪಿ ಅನ್ವಯಂ ಪ್ರಾಪ್ನುವಂತೆ. ಸಕಲಗುಣಶಾಲಿ ಭಗವಾನ್ ನಾರಾಯಣಃ ಸಂಕರ್ಷಣಃ. ತತೋಪಿ ನ್ಯೂನಗುಣವಾನಪಿ ಶೇಷೋಪಿ ಭಗವಾನೇವ. ಮಹಾಪುರುಷೋಯಂ ಸಂಕರ್ಷಣಃ ಶೇಷಶ್ಚ ದ್ವಾವಪಿ ಮಹಾಪುರುಷೌ. ತಸ್ಯ ಅಸ್ಯ ಪ್ರಣವ ಪ್ರತಿಪಾದ್ಯಸ್ಯ ಶೇಷಾಂತರ್ಯಾಮಿಣಃ ಸಂಕರ್ಷಣದೇವಸ್ಯ ನಮಸ್ಕಾರಾಃ ಭಾಗವತೋಕ್ತದಿಶಾ ಏವ ವ್ಯಾಹ್ರಿಯಂತೆ. ನಾಗಪಂಚಮಿಯ ಈ ದಿನದಂದು ಭಾಗವತದ 5ನೇ ಸ್ಕಂದದ ಭಾಗವತದ 1ನೇ ಸ್ಕಂದದ 3ನೇ ಅಧ್ಯಾಯದ 4ನೇ ಅಧ್ಯಾಯದ 5ನೇ ಶ್ಲೋಕವನ್ನು ನಾವು ನೋಡಲಿಕ್ಕೆ ತೊಡಗಿದ್ದೇವೆ. ನಾಗರ ಪಂಚಮಿ ದಿನ ಇದಾದ್ದರಿಂದ 5ನೇ ಸ್ಕಂದದಲ್ಲಿ ಬರುವಂಥ ಆ ಶೇಷನ ಅಂತರ್ಯಾಮಿಯಾಗಿರ್ತಕ್ಕಂಥ ಸಂಕರ್ಷಣನ ಸ್ತೋತ್ರ ಒಂದೇನಿದೆ ಅದನ್ನು ಮಂಗಲ ರೂಪದಲ್ಲಿ ಪಠನ ಮಾಡುವುದರ ಮೂಲಕ ಇವತ್ತಿನ ಈ ಒಂದು ಪ್ರವಚನವನ್ನು ನಾವೆಲ್ಲರೂ ಕೂಡ ಕೇಳ್ತಾ ಇದ್ದೇವೆ. ಓಂ ನಮೋ ಭಗವತೆ ಮಹಾಪುರುಷಾಯ ಸರ್ವಗುಣ ಸಂಖ್ಯಾತಾಯ ಅನಂತಾಯ ಅವ್ಯಕ್ತಾಯ ನಮಃ ಅಂತ ಆ ಶ್ಲೋಕ. ಇಲಾವೃತ ಖಂಡದಲ್ಲಿ ಶಿವ ಆ ಆದಿಶೇಷನ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನನ್ನು ಸಂಕರ್ಷಣ ರೂಪದ ಭಗವಂತನನ್ನು ಸ್ತುತಿಸ್ತಾನೆ. ಭಗವತಃ ಚತುರ್ಮೂರ್ತೇಃ ಮಹಾಪುರುಷಸ್ಯ ತುರೀಯಾಂ ತಾಮಸೀಂ ಮೂರ್ತಿಂ ಪ್ರಕೃತಿಮಾತ್ಮನಃ ಸಂಕರ್ಷಣ ಸಂಜ್ಞಾಂ ಆತ್ಮಸಮಾಧಿರೂಪೇಣ ಸನ್ನಿಧಾಪ್ಯ ಏತದಭಿಗೃಣನ್ ಭವಃ ಉಪಧಾವತಿ. ಭಗವಂತ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅಂತ 4 ಮೂರ್ತಿಯುಳ್ಳವನು. ಅವನ 4ನೇ ರೂಪವೇ ಈ ಸಂಕರ್ಷಣ ರೂಪ. ಅದು ಸಂಸಾರಕ್ಕೆ ಕಾರಣವಾದಂಥ ತಮೋಗುಣಕ್ಕೆ ಪ್ರವರ್ತಕ. ತುರೀಯಾಂ ತಾಮಸೀಂ ಮೂರ್ತಿಂ ಅಂತಾರೆ. ಸ್ವಯಂ ಭಗವಂತನಲ್ಲಿ ತಮೋಗುಣ ಇದೆ ಅಂತ ಅರ್ಥ ಅಲ್ಲ, ಆದರೆ ಅದು ತಮೋಗುಣಕ್ಕೆ ಪ್ರವರ್ತಕವಾದಂಥ ರೂಪ. ಪ್ರಕೃತಿ ಆತ್ಮನಃ ಸಂಕರ್ಷಣ ಸಂಜ್ಞಾಂ
ಅಂಥ ಸಂಕರ್ಷಣ ಅನ್ನುವ ಹೆಸರಿನ ಭಗವಂತನ ರೂಪವನ್ನು ಶಿವ ಸ್ತೋತ್ರ ಮಾಡ್ತಾ ಇದ್ದಾನೆ. ಆ ಸಂಕರ್ಷಣನಿಗೆ ಶೇಷದೇವ ಅಧಿಷ್ಠಾನನಾಗಿದ್ದಾನೆ, ಪ್ರತಿಮಾಸ್ಥಾನೀಯನಾಗಿದ್ದಾನೆ. ಓಂ ನಮೋ ಭಗವತೆ, ಸ್ವಯಂ ಭಗವಂತನೂ ಷಡ್ಗುಣೇಶ್ವರೀಶಾಲಿ, ಭಗವಂತನಷ್ಟು ಅಲ್ಲದೆ ಹೋದರೂ ಕೂಡ ಶೇಷನೂ ಕೂಡ ಗುಣಶಾಲಿಯೇ ಆಗಿದ್ದಾನೆ. ಇಬ್ಬರೂ ಮಹಾಪುರುಷರಾಗಿದ್ದಾರೆ. ಮಹಾಪುರುಷಾಯ, ಶೇಷ ಕಳೆದ ದಿವಸ ನಾವು ನೋಡಿದಂತೆ ಛಂದಃ ಪುರುಷನಾಗಿದ್ದಾನೆ, ವರ್ಣಮಾಲೆಯ ಅಧಿದೇವತೆಯಾದ ಪುರುಷನಾಗಿದ್ದಾನೆ. ಭಗವಂತ ಅಂತೂ ಮಹಾಪುರುಷ, ಪುರುಷೋತ್ತಮನೇ ಆಗಿದ್ದಾನೆ. ಸರ್ವಗುಣ ಸಂಖ್ಯಾತಾಯ, ಭಗವಂತ ಅನಂತ ಕಲ್ಯಾಣ ಗುಣ ಪರಿಪೂರ್ಣ. ಶೇಷನು ಕೂಡ ಸ್ವಯೋಗ್ಯವಾದ ಗುಣಗಳಿಂದ ಪರಿಪೂರ್ಣ. ಹೀಗೆ ಶೇಷನ ಅಂತರ್ಯಾಮಿಯಾಗಿರ್ತಕ್ಕಂಥ ಓಂಕಾರದಿಂದ ಪ್ರತಿಪಾದ್ಯನಾದ ಭಗವಂತನಿಗೆ ನಮಸ್ಕಾರ ಅಂತ ಅಲ್ಲಿ ಬಂದಿರುವಂಥ ಶ್ಲೋಕ. ನಾಗರ ಪಂಚಮಿಯ ದಿನ ಆದ್ದರಿಂದ ಆ ಶ್ಲೋಕವನ್ನು, ಮಂತ್ರರೂಪವಾದಂತಹ ಒಂದು ಶ್ಲೋಕವನ್ನು ನೋಡಿ ಮುಂದೆ ನಾವು ಹೋಗಬೇಕು ಅಂತ ಕಂಡಿತು. ಅದಕ್ಕಾಗಿ ಹೇಳಿದ್ದೇನೆ. ಭಾಗವತದಲ್ಲಿ 5ನೇ ಸ್ಕಂದದಲ್ಲಿ ಬರುವಂಥ ಈ ಕೆಲವು ವಿಶಿಷ್ಟವಾದ ಮಂತ್ರಗಳು ಯಾವುದೇ ರೀತಿಯಾದ ಅಂಗನ್ಯಾಸ, ಕರನ್ಯಾಸ, ಪ್ರಾಣಾಯಾಮ, ತರ್ಪಣ, ಋಷಿ ಛಂದಸ್ಸು ಇತ್ಯಾದಿಗಳ ಅವಶ್ಯಕತೆ ಇಲ್ಲದೇ ಬಹಳ ಸುಲಭವಾಗಿ ಪಠಿಸಬಹುದಾದಂಥ ಮಂತ್ರಗಳು. ಸಂಕರ್ಷಣ, ಮತ್ಸ್ಯ, ರಾಮ ಮತ್ತು ವರಾಹ, ನರಸಿಂಹ, ಹಯಗ್ರೀವ ಇತ್ಯಾದಿ ಅನೇಕ ಮಂತ್ರಗಳನ್ನು ಅಲ್ಲಿ ನೋಡ್ತೇವೆ. ಅದರ ಪೈಕಿ ಈಗ ಸಂಕರ್ಷಣ ರೂಪವನ್ನು ನಾವು ನೋಡಿದ್ದಾಯಿತು. ಮುಂದೆ ಈ 1ನೇ ಸ್ಕಂದದ 4ನೇ ಅಧ್ಯಾಯದ 5ನೇ ಶ್ಲೋಕವನ್ನು ನೋಡೋಣ. ನಾವು ನೋಡುವಂಥ ದಕ್ಷಿಣ ಭಾರತದ ಪಾಠಗಳಲ್ಲಿ, ಅದರಲ್ಲಿಯೂ ಕೂಡ ವಿಜಯಧ್ವಜರು ಮತ್ತು ಯಾದವಾರ್ಯರು ಅನುಸರಿಸುವಂತಹ ಪಾಠಗಳಲ್ಲಿ ಈಗ ನಾವು ನೋಡ್ತಿರುವಂಥ ಒಂದು ಶ್ಲೋಕ ಇರೋದಿಲ್ಲ. ದೃಷ್ಟ್ವಾನುಯಾಂತಂ ಋಷಿಮಾತ್ಮಜಮಪ್ಯನಗ್ನಂ ದೇವ್ಯೋ ಹ್ರಿಯಾ ಪರಿದಧುರ್ನ ಸುತಸ್ಯ ಚಿತ್ರಂ ತದ್ವೀಕ್ಷ ಪೃಚ್ಛತಿ ಮುನೌ ಜಗದು ತವಾಸ್ತಿ ಸ್ತ್ರೀಪುಂಭಿದ ನತು ಸುತಸ್ಯ ವಿವಿಕ್ತ ದೃಷ್ಟೇ. ಇದು 5ನೇ ಶ್ಲೋಕ ಉತ್ತರ ಭಾರತದ ಪಾಠಗಳಲ್ಲಿ. ದಕ್ಷಿಣ ಭಾರತದ ಪಾಠಗಳಲ್ಲೂ ಕೆಲವು ಕಡೆ ಇದೆ. ಯಾದವಾರ್ಯರು ಮತ್ತು ವಿಜಯಧ್ವಜರು ಸ್ವೀಕಾರ ಮಾಡಲಿಲ್ಲ ಅಷ್ಟೆ. ಅಲ್ಲಿ ವಿಜಯಧ್ವಜರು ವ್ಯಾಖ್ಯಾನದಲ್ಲಿ ಹೀಗೆ ಕೇಳಿ ಬರ್ತದೆ: ಮಾಧ್ವ ಸಂಪ್ರದಾಯ ಅನಂಗೀಕೃತೋಯಂ ಶ್ಲೋಕ ನ ವ್ಯಾಖ್ಯಾತಃ. ಮಾಧ್ವ ಸಂಪ್ರದಾಯದಲ್ಲಿ ಈ ಶ್ಲೋಕ ಕೇಳಿ ಬರೋದಿಲ್ಲ, ಅದರಿಂದ ಅದಕ್ಕೆ ವ್ಯಾಖ್ಯಾನ ಯಾರು ಕೂಡ ಮಾಡಲಿಲ್ಲ. ಹಿಂದಿನ 4ನೇ ಶ್ಲೋಕದಲ್ಲಿ ಶುಕನ ಬಗ್ಗೆ ವರ್ಣನೆ ಬಂದಿದೆ. ಆ ಶುಕನ ವರ್ಣನೆಯನ್ನೇ, ಅವನ ಮಹತ್ವದ ವರ್ಣನವನ್ನೇ 5ನೇ ಶ್ಲೋಕದಲ್ಲೂ ಕೂಡ ಮುಂದುವರಿಸ್ತಾರೆ. ಅದರ ಮುಂದಿನ ಶ್ಲೋಕದಲ್ಲೂ ಕೂಡ ಮತ್ತೆ ಅವನದೇ ಮಹತ್ವದ ವರ್ಣನೆ ಇದೆ. ಈ ಶುಕ ವಿರಕ್ತನಾಗಿ ತಂದೆಯನ್ನು, ಆಶ್ರಮವನ್ನು ಎಲ್ಲವನ್ನೂ ಕೂಡ ಬಿಟ್ಟು ಹೊರಟೋಗಿಬಿಟ್ಟಿದ್ದ. ಅದು ಈ ಹಿಂದೆ 1ನೇ ಸ್ಕಂದದಲ್ಲೇ 2ನೇ ಅಧ್ಯಾಯದಲ್ಲಿ ಬಂದಿದೆ, ನಾವು ಅದನ್ನು ನೋಡಿದ್ದೀವಿ. ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತೆಯ ತರವೋ ವಿನೇದುಹೋ ತಂ ಸರ್ವಭೂತ ಹೃದಯಂ ಮಾನತೋಸ್ಮಿ ಅಂತ. ದೇಹಾಭಿಮಾನ ರಹಿತನಾದಂಥ ಶುಕ ಸನ್ಯಾಸಿಯಾಗಿ ಹೊರಟಾಗ ಉಳಿದೆಲ್ಲ ತಂದೆಯಂದರು ಮಕ್ಕಳನ್ನು ಕಳ್ಕೊಂಡಾಗ ಹೇಗೆ ಪರಿತಪಿಸ್ತಾರೋ ಹಾಗೆ ವ್ಯಾಸರು ಕೂಡ ಪರಿತಪಿಸಿದರು ಅಂಥ ಎಲ್ಲರ ಹೃದಯದ ಅಭಿಮಾನಿಯಾದಂಥ ಮನೋಭಿಮಾನಿಯಾದ ರುದ್ರನನ್ನು ನಾನು ಸ್ಮರಿಸ್ತೇನೆ ಅಂತ ಆ ಶ್ಲೋಕ ಇದೆ. ಶುಕ ಹೊರಟಿದ್ದೆಲ್ಲಿಗೆ ಅದನ್ನು ಮಹಾಭಾರತ ಶಾಂತಿ ಪರ್ವದಲ್ಲಿ ವರ್ಣನೆ ಮಾಡಿದೆ. ಮಹಾಭಾರತದ ಶಾಂತಿ ಪರ್ವದಲ್ಲಿ, ಮೋಕ್ಷಧರ್ಮ ಪರ್ವದಲ್ಲಿ ಆ ಕಥಾ ಇದೆ. ಉತ್ತರ ಭಾರತದ ಪಾಠದಲ್ಲಿ ಅದು 334ನೇ ಅಧ್ಯಾಯ. TR ಕೃಷ್ಣಾಚಾರ್ಯರ ದಕ್ಷಿಣ ಭಾರತದ ಪಾಠದಲ್ಲಿ 341ನೇ ಅಧ್ಯಾಯ. ಅದು ವೈಷ್ಣವ ಪಾಠದಲ್ಲಿ ಇದು 165ನೇ ಅಧ್ಯಾಯ. ಶಾಂತಿ ಪರ್ವದ 165ನೇ ಅಧ್ಯಾಯ ಅಲ್ಲ, ಶಾಂತಿ ಪರ್ವದ ಉಪಪರ್ವವಾದಂಥ ಮೋಕ್ಷಧರ್ಮ ಪರ್ವದ 165ನೇ ಅಧ್ಯಾಯ. ಅಲ್ಲಿ ಈ ಶ್ಲೋಕಗಳನ್ನು ನಾವು ಗಮನಿಸಬಹುದು. ಶುಕ ತಂದೆಯನ್ನು ಬಿಟ್ಟು ಹೊರಟದ್ದು,
ತಂದೆ ಆತನನ್ನು ಆರ್ತನಾಗಿ ಹಿಂಬಾಲಿಸಿದ್ದು ಇದನ್ನೆಲ್ಲ ನೋಡ್ತೇವೆ. ಇದು ಇಲ್ಲೇ ಆತ ಮುಂದೆ ಮುಂದೆ ಹೋದಾಗ ಅಲ್ಲಿ ನಡೆದಂಥ ಒಂದು ಘಟನೆ ಇದು. ವೈರಾಗ್ಯದಿಂದ ಶುಕ ಮುನ್ನಡಿತಾ ಇದ್ರು. ಅವರು ಮುಂದೆ ಹೋದಾಗ ವ್ಯಾಸರು ಅವರನ್ನು ಹಿಂಬಾಲಿಸಿದರು. ಅಲ್ಲೊಂದು ಸರೋವರ ಇತ್ತು. ಸರೋವರದಲ್ಲಿ ಅಪ್ಸರ ಸ್ತ್ರೀಯರು ಜಲವಿಹಾರ ಮಾಡ್ತಿದ್ರು. ಶುಕಮುನಿ ಅಲ್ಲಿ ಬಂದಾಗ ಅವನನ್ನು ನೋಡಿ ಇವರು ಬಟ್ಟೆ ಧರಿಸಲಿಲ್ಲ. ಅವ್ರಿಗೇನು ನಾಚಿಕೆ ಅಂತ ಕಾಣಲಿಲ್ಲ. ಆದರೆ ಅವರನ್ನು ಹಿಂಬಾಲಿಸಿ ವ್ಯಾಸರು ಬಂದಾಗ ವ್ಯಾಸರು ಬಂದರು ಅಂತ ಲಜ್ಜೆಯಿಂದ ಲಘು ಬಗೆಯಿಂದ ಅವರು ಬಟ್ಟೆ ಧರಿಸಿದರು. ತದ್ವೀಕ್ಷೆ ಪೃಚ್ಛತಿ ಮುನವು, ಯಾಕೆ ಹೀಗೆ? ನಾನು ಬಂದಾಗ ಗಡಿಬಿಡಿ ಮಾಡ್ಕೊಂಡು ಬಟ್ಟೆ ಉಟ್ಕೊಂಡ್ರಿ, ನನ್ನ ಮಗ ಹೋದಾಗ ಆ ಥರ ಮಾಡಲಿಲ್ವಲ್ಲ, ಯಾಕೆ ಅಂತ ಅವರು ಪ್ರಶ್ನೆ ಕೇಳಿದಾಗ, ಸ್ತ್ರೀಪುಂಭಿದ ನತು ಸುತಸ್ಯ ವಿವಿಕ್ತ ದೃಷ್ಟೇ, ವ್ಯಾಸರೇ ನೀವು ಸ್ತ್ರೀ ಪುರುಷರು ಅನ್ನುವಂಥ ಭೇದವನ್ನೆಲ್ಲ ಬಲ್ಲವರು, ಆದರೆ ನಿಮ್ಮ ಮಗ ಸ್ತ್ರೀ ಪುರುಷರು ಅನ್ನುವಂಥ ವ್ಯತ್ಯಾಸವೇ ಗೊತ್ತೇ ಇಲ್ದಿರುವಂಥ ಒಬ್ಬ ಮಹಾ ವಿರಕ್ತ. ಅವನು ಬಂದಾಗ ನಮಗೆ ನಾಚಿಕೆ ಅಂತ ಅನಿಸಲಿಲ್ಲ, ಬಟ್ಟೆ ಉಡಬೇಕು ಅಂತ ಕೂಡ ಕಾಣಲಿಲ್ಲ ಅಂತ ಹೀಗೆ ಅಲ್ಲಿ ಹೇಳಿದರು ಅಂತ ಶ್ಲೋಕ ಇದೆ. ಇದಕ್ಕೆ ಬೇರೆ ಬೇರೆಯವರು ಬೇರೆ ಬೇರೆ ಥರದ ವ್ಯಾಖ್ಯಾನ ಮಾಡಿದ್ದಾರೆ. ವಲ್ಲಭಾಚಾರ್ಯರು, ಗಿರಿಧರ, ಈ ಎಲ್ಲ ವ್ಯಾಖ್ಯಾನಗಳ ಪ್ರಕಾರ ಹೀಗೆ ನಮ್ಗೆ ಕಾಣಿಸ್ತದೆ. ಇದನ್ನೆಲ್ಲ ನಮ್ಮ ಗುರುಗಳು ಹಯೋಧನ ಪುರಾಣಿಕಾಚಾರ್ಯರು ಬರೆದಿದ್ದಾರೆ. ಅದರ ವಿಮರ್ಶೆಯನ್ನು ಕೂಡ ಮಾಡಿದ್ದಾರೆ. ಮೂಲತಃ ಆ ಮಹಾಭಾರತದಲ್ಲಿ ಆ ವಿಷಯ ಏನು ಬಂದಿದೆ ಅಂತನ್ನೋದನ್ನು ಒಂದ್ಸರಿ ನೋಡಿ ಮುಂದೆ ಈ ಶ್ಲೋಕದ ಅಂತರಾರ್ಥ, ವ್ಯಾಸರು ಬಂದಾಗ ಅವ್ರ ಬಟ್ಟೆ ಹುಟ್ಟಿದ್ದರ ತಾತ್ಪರ್ಯ ಏನು, ಅದೆಲ್ಲವನ್ನು ಕೂಡ ನಾವು ನೋಡೋಣ. ಮಹಿಮಾನಂ ತು ತಂ ದೃಷ್ಟ ಪುತ್ರಸ್ಯ ಅಮಿತ ತೇಜಸಃ ನಿಶಸಾದ ಗಿರಿಪ್ರಸ್ಥೆ ಪುತ್ರಮೇವ ಅನುಚಿಂತಯನ್. ತನ್ನ ಮಗ ಶುಕ ಮುಂದೆ ಹೋದಾಗ ಅವನ ಮಹತ್ವ, ಅವನ ಶ್ರೇಷ್ಠತೆ, ಜಗತ್ತಿನ ಮನಸ್ಸನ್ನು ಆತ ಗೆದ್ದದ್ದು, ಇದೆಲ್ಲವನ್ನು ಕೂಡ ವ್ಯಾಸರು ನೋಡಿ ಬಹಳ ಆಶ್ಚರ್ಯಚಕಿತರಾದರು. ಅಲ್ಲೇ ಒಂದು ಕಡೆ ಅವರು ಕೂತ್ಕೊಂಡು ಬಿಟ್ರಂತೆ. ತಥೋ ಮಂದಾಕಿನಿ ತೀರೆ ಕ್ರೀಡಂತಹ ಅಪ್ಸರಸಾಂ ಗಣಾಹ. ಅಲ್ಲೇ ಮಂದಾಕಿನಿ ನದಿ ಇತ್ತು, ಅಲ್ಲೇ ಅಪ್ಸರೆಯರು ವಿಹರಿಸ್ತಾ ಇದ್ರು. ಆಸಾದ್ಯ ತಂ ಋಷಿಂ ಸರ್ವಾಹ ಸಂಭ್ರಾಂತಹ ಗತಚೇತಸಃ. ಋಷಿ ಅಲ್ಲಿ ಬಂದಾಗ ಅದು ಅವ್ರಿಗೆ ಗೊತ್ತಾದಾಗ ಅವರು ಗೊಂದಲಕ್ಕೊಳಗಾದರು, ಎಚ್ಚರ ತಪ್ಪಿದಂತಾಯಿತು. ಜಲೇ ನಿನಿಲ್ಲಿದೆ ಕಾಶ್ಚಿತ್ ಗುಲ್ಮಾನ್ ಪ್ರಪೇದಿರೆ. ನೀರಿನಲ್ಲೇ ಅಡಗಿಕೊಂಡ್ಬಿಟ್ರು ಕೆಲವರು ಅಲ್ಲಿ ಹಿಂದೆ ಇದ್ದಂಥ ಪೊದೆ ಇತ್ಯಾದಿಗಳು ಹಿಂದೆ ಅಡಗಿಕೊಂಡ್ರು. ವಸನಾನ್ ಯಾದದುಹು ಕಾಶ್ಚಿತ್. ಇನ್ನು ಕೆಲವರು ತಮ್ಮ ಬಿಚ್ಚಿಟ್ಟ ಬಟ್ಟೆಗಳನ್ನು ಕೈಯಲ್ಲಿ ತಗೊಂಡ್ರು. ತಮ್ ದೃಷ್ಟ ಮುನಿಸತ್ತಮಂ. ಆ ಋಷಿಗಳನ್ನು ನೋಡಿ, ವ್ಯಾಸರು ಬಂದದ್ದು ನೋಡಿ ಹೀಗೆಲ್ಲ ಮಾಡಿದ್ರಂತವರು. ತನ್ನ ಮಗ ಅದೇ ಮಾರ್ಗದಲ್ಲಿ ಸಾಗಿ ಹೋದಾಗ ಈ ಅಪ್ಸರ ಸ್ತ್ರೀಯರೇನು ನಾಚಿಕೊಳ್ಳಿಲ್ಲ. ಆದರೆ ನಾನು ಆ ಮಾರ್ಗದಲ್ಲಿ ಸಾಗಿ ಬಂದಾಗ ಮಾತ್ರ ಹೀಗಾಯ್ತಲ್ಲ ಅಂತ ವ್ಯಾಸರಿಗೆ ಅನಿಸಿತು. ಅವರಿಗೆ ಸಂತೋಷವೂ ಆಯಿತು, ನಾಚಿಕೆಯೂ ಆಯಿತು ಅಂತ ಹೇಳ್ತದೆ ಮಹಾಭಾರತ. ಯಾಕೆ? ತಾಂ ಮುಕ್ತತಾಂತು ವಿಜ್ಞಾಯ ಮುನಿಃ ಪುತ್ರಸ್ಯ ವೈತದ. ತನ್ನ ಮಗನಾದ ಶುಕ ಮುಕ್ತನೇ ಆಗಿ ಹೋಗಿದ್ದಾನೆ. ಇನ್ನೇನು ಹೊರಗಿನ ದೇಹ ಒಂದಿದೆ, ಆ ದೇಹವು ಕೂಡ ಯಾವತ್ತೋ ಒಂದು ದಿವಸ ಬೀಳಬೇಕಾಗಿದೆ. ಲಿಂಗದೇಹ ಅದು ಕೂಡ ಹೆಚ್ಚು ಕಡಿಮೆ ಭಗ್ನ ಆಗಿ ಹೋಗಿದೆ. ಅದರ ಹೊರಗಿರುವಂಥ ಅನಿರುದ್ಧ ದೇಹ, ಅದರ ಹೊರಗಿರುವಂಥ ಭೌತ ದೇಹ, ಇವು ಬೀಳುವುದೇ ತಡ. ಲಿಂಗದೇಹವೂ ಭಗ್ನ ಆಗಿ ಹೋಗ್ತದೆ. ಅವನು ಈಗಾಗಲೇ ಹೆಚ್ಚು ಕಡಿಮೆ ಮುಕ್ತನೇ. ವಿಮುಕ್ತಶ್ಚ ವಿಮುಚ್ಯತೆ ಅಂತ ಉಪನಿಷತ್ತಿನಲ್ಲಿ ಕೂಡ ಕೇಳಿ ಬರ್ತದೆ. ಹೀಗೆ ತನ್ನ ಮಗ ಮುಕ್ತನಾಗಿಬಿಟ್ಟು ಹೆಚ್ಚು ಕಡಿಮೆ ಮುಕ್ತನಾಗಿದ್ದಾನಲ್ಲ, ಮುಕ್ತನಾದವನು ಹೇಗೆ ಸ್ಥಿತಪ್ರಜ್ಞನಾಗಿರ್ತಾನೋ ಹಾಗೆ ನನ್ನ ಮಗನೂ ಕೂಡ ಇದ್ದಾನೆ. ಸಕ್ತತಾ ಆತ್ಮನಶ್ಚೈವ. ಆದರೆ ನಾನು ಮಾತ್ರ ಇನ್ನೂ ಸಂಸಾರದಲ್ಲಿ ಸಕ್ತನಾಗಿದ್ದೇನಲ್ಲ. ಹೀಗೆ ಇದನ್ನೆಲ್ಲ ಗಮನಿಸಿ ಪ್ರೀತಃ ಅಭವತ್. ವ್ಯಾಸರಿಗೆ ತನ್ನ ಮಗನ ಎತ್ತರದ ಬಗ್ಗೆ, ಆತ ಸಾಧಿಸಿದಂಥ ಎತ್ತರದ ಬಗ್ಗೆ ಬಹಳ ಪ್ರೀತಿ ಅನಿಸಿತಂತೆ. ಅಭೂತ್ ವ್ರೀಡಿತಶ್ಚ. ಹಾಗೆ ನಾನಿನ್ನೂ ಆ ಎತ್ತರಕ್ಕೆ ಏರ್ಲಿಲ್ವಲ್ಲ ಅಂತ ಅವರಿಗೊಂದು ನಾಚಿಕೆಯೂ ಆಯ್ತಂತೆ.
ಇಲ್ಲಿ ಇದು ಮಹಾಭಾರತದಲ್ಲಿ ಬರುವಂಥ ಶ್ಲೋಕ. ಅಲ್ಲಿ ಮಹಾಭಾರತದಲ್ಲಿ ಅಪ್ಸರ ಸ್ತ್ರೀಯರು ವ್ಯಾಸರಿಗೆ, ನೀವು ಸ್ತ್ರೀ ಪುರುಷರ ಭೇದವನ್ನು ಬಲ್ಲವರು, ನಿಮ್ಮ ಮಗ ಶುಕಾಚಾರ್ಯ ಆ ಭೇದವನ್ನೇ ಬಲ್ಲವನಲ್ಲ ಅಂತ ಹೇಳಿದ್ದೇನು ಕಾಣಿಸೋದಿಲ್ಲ. ಅವರು ಲಘು ಬಗೆಯಿಂದ ತಮ್ಮನ್ನು ಮರೆಮಾಚಿಕೊಳ್ಳಿಕ್ಕಾಗಿ ಬಟ್ಟೆ ಧರಿಸಿದರು ಅಂತಿಷ್ಟು ಮಾತ್ರ ಅಲ್ಲಿ ಕೇಳಿ ಬರ್ತದೆ. ಮಹಾಭಾರತನೇ ಹೇಳ್ತದೆ ಶುಕ ಮುಕ್ತನಾಗಿದ್ದಾನೆ, ಮತ್ತೆ ವ್ಯಾಸರು ಇನ್ನೂ ಸಕ್ತರಾಗಿದ್ದಾರೆ ಅಂತ. ಸಕ್ತ ಅಂದರೆ ಸಂಸಾರಕ್ಕೆ ಅಂಟಿಕೊಂಡವರು. ಪ್ರಾಯ ಮಹಾಭಾರತವನ್ನು ಓದಿದ ಬಳಿಕ, ಹಾಗೆ ಭಾಗವತದ ಈ ಶ್ಲೋಕವನ್ನು ಓದಿದ ಬಳಿಕ ವಲ್ಲಭಾಚಾರ್ಯ, ಗಿರಿಧರ ಇವರಿಗೆಲ್ಲರಿಗೂ ಅನಿಸಿದ್ದಿರಬೇಕು, ಶುಕಮುನಿ ಪರಮ ವಿರಕ್ತನಾದಂಥ ಉತ್ತಮಾಧಿಕಾರಿ ಭಾಗವತದ ಶ್ರವಣಕ್ಕೆ, ಉಳಿದೆಲ್ಲ ಶಾಸ್ತ್ರಗಳ ಶ್ರವಣಕ್ಕೆ, ಪ್ರವಚನಕ್ಕೆ ಕೂಡ. ಆದರೆ ವ್ಯಾಸರು ಶುಕನಷ್ಟು ಉತ್ತಮಾಧಿಕಾರಿಗಳಲ್ಲ ಅಂತ ಅವರು ವ್ಯಾಖ್ಯಾನ ಮಾಡ್ತಾರೆ. ಯಾಕೆಂದರೆ ಶುಕ ಈಗಾಗಲೇ ಹೆಚ್ಚು ಕಡಿಮೆ ಮುಕ್ತನಾಗಿ ಬಿಟ್ಟಿದ್ದಾನೆ, ಆದ್ದರಿಂದ ಅವನೇ ಉತ್ತಮಾಧಿಕಾರಿ. ವ್ಯಾಸರು ಇನ್ನೂ ಆ ಶುಕ ಏರಿದ ಎತ್ತರವನ್ನು ಏರಿಲ್ಲ ಅಂತ ಇದು ಬೇರೆ ಬೇರೆಯವರಿಗೆ ಮಹಾಭಾರತ ಭಾಗವತ ಇದನ್ನೆಲ್ಲ ನೋಡಿದಾಗ ಸ್ಥೂಲ ದೃಷ್ಟಿಗೆ ಬರುವಂಥ ಒಂದು ಪ್ರಶ್ನೆ ಇದು. ಇದಕ್ಕೆ ನಮ್ಮ ಗುರುಗಳು ಪುರಾಣಿಕಾಚಾರ್ಯರು ಹೀಗೆ ಅದನ್ನು ವ್ಯಾಖ್ಯಾನಿಸಿದ್ದಾರೆ. ಈ ಶುಕ ಮತ್ತು ಶುಕನ ಮೇಲೆ ಇರುವಂಥ ಚತುರ್ಮುಖ ಬ್ರಹ್ಮ ಮೊದಲಾದವರು ಇವರು ಮುಕ್ತಿಗೆ ಸಂಸಾರದಲ್ಲಿ ಬದ್ಧರಾದವರು ಮತ್ತು ಮುಕ್ತಿಯನ್ನು ಇನ್ನು ಸಾಧನೆ ಮಾಡಿ ಪಡೆಯಬೇಕಾದವರು. ಆದ್ದರಿಂದ ಅವರೆಲ್ಲ ಅಧಿಕಾರಿಗಳವರು, ಮೋಕ್ಷ ಸಾಧನೆಗೆ ಅಧಿಕಾರಿಗಳು ಚತುರ್ಮುಖ ಬ್ರಹ್ಮ, ರುದ್ರ ಮೊದಲಾದವರು. ವ್ಯಾಸರು ಮೋಕ್ಷ ಸಾಧನೆಗೆ ಅಧಿಕಾರಿಯೇ ಅಲ್ಲ, ಅವರು ನಿತ್ಯ ಮುಕ್ತರಾದವರು ಮತ್ತು ಇನ್ನೊಬ್ಬರಿಗೆ ಮುಕ್ತಿಯನ್ನು ಕೊಡುವ ಮಹಾಮಹಿಮೆಯುಳ್ಳಂಥ ಭಗವಂತನ ಸ್ವರೂಪ ಅವತಾರ ಕೂಡ ಅವರು. ಆದ್ದರಿಂದ ಅವರು ಸಂಸಾರದಲ್ಲಿ ಸಕ್ತರಾಗಿದ್ದಾರೆ ಅಂತ ಮಹಾಭಾರತ ಹೇಳುವುದೇನಿದೆ ಅದೊಂದು ಸ್ಥೂಲ ದೃಷ್ಟಿ ಅಷ್ಟೇ, ನೋಡುವವರಿಗೆ ಹಾಗೆ ಕಾಣಿಸ್ತದೆ ಅಂತ ಸ್ಥೂಲ ದೃಷ್ಟಿ ಅಷ್ಟೇ. ಅದು ವಸ್ತುತಃ ಅವ್ರು ಯಾವ ಕಾರಣದಲ್ಲೂ ಸಂಸಾರದಲ್ಲಿ ಸಕ್ತರಾಗಿಯೇ ಇಲ್ಲ. ಅದನ್ನೆಲ್ಲ ಮಹಾಭಾರತದ ಮತ್ತು ಭಾಗವತದ ಅಧ್ಯಯನಗಳ ಬಳಿಕ, ಇತರ ಪುರಾಣಗಳ ಅಧ್ಯಯನದ ಬಳಿಕ ನಮಗದು ಸ್ಪಷ್ಟವಾಗಿ ತಿಳಿದು ಬರ್ತದೆ. ಭಗವಂತನ ಪೂರ್ಣಾವತಾರವೇ ವ್ಯಾಸರು ಅಂದ ಮೇಲೆ ಅವ್ರದನ್ನು ಸಂಸಾರದಲ್ಲಿ ಸಕ್ತರು ಅಂತ ಒಪ್ಕೊಳ್ಳಿಕ್ಕೆ ನಾವು ಮನಸ್ಸಾಗೋದಿಲ್ಲ. ಭಗವಂತನ ಸ್ವರೂಪ ಅವತಾರವೇ ಅವರು ನಮ್ಮ ಸಿದ್ಧಾಂತಕ್ಕನುಸಾರವಾಗಿ. ಈ ಹಿಂದೆ ಭಾಗವತದಲ್ಲಿ ಅದು ಬಂದಿದೆ. ಇದೇ ಕೃಷ್ಣನೇ, ಈ ಇಬ್ಬರಿಗೂ ಕೃಷ್ಣ ಅಂತಲೇ ಹೆಸರು. ವ್ಯಾಸರಿಗೆ ವಾಸಿಷ್ಠ ಕೃಷ್ಣ, ವಸಿಷ್ಠ ಗೋತ್ರದಲ್ಲಿ ಬಂದವರಾದ್ದರಿಂದ. ಕೃಷ್ಣ ಯಾದವ ಕೃಷ್ಣ, ರುಕ್ಮಿಣಿ ರಮಣನಾದ ಕೃಷ್ಣ, ಅವನು ಯಾದವರ ವಂಶದಲ್ಲಿ ಬಂದವನಾದ್ರಿಂದ ಯಾದವ ಕೃಷ್ಣ ಅಂತ. ಈ ಗೋಪಸ್ತ್ರೀಯರ ವಸ್ತ್ರಾಪಹಾರ ಮಾಡಿದ ಒಂದು ಕಥಾ ಮುಂದೆ 10ನೇ ಸ್ಕಂದದಲ್ಲಿ ಬರ್ತದಲ್ಲ, ಅದನ್ನು ನೆನಪು ಮಾಡ್ಕೋತಾರೆ ಪುರಾಣಿಕಾಚಾರ್ಯರು. ಗೋಪಸ್ತ್ರೀಯರೆಲ್ಲ ವಸ್ತ್ರಗಳನ್ನು ಅಲ್ಲಲ್ಲಿ ತೆಗೆದಿಟ್ಟು ಅವ್ರು ಜಲದಲ್ಲಿ ನಗ್ನರಾಗಿ ಸ್ನಾನ ಮಾಡ್ತಾ ಇದ್ರಲ್ಲ, ಆಗ ಕೃಷ್ಣ ಅಲ್ಲಿ ಬಂದು ಗೋಪ ಸ್ತ್ರೀಯರ ವಸ್ತ್ರಾಪಹರಣ ಮಾಡಿದ್ನಲ್ಲ, ಅವನ ಜೊತೆಗೆ ಕೆಲವು ಜನ ಗೋಪ ಬಾಲಕರು ಕೂಡ ಇದ್ರು. ಅವರೆಲ್ಲ ಇದ್ದಾಗ ನಮಗೆ ಹೀಗಾಯ್ತಲ್ಲ ಅಂತ ಅವರಿಗೆ ತುಂಬ ನಾಚಿಕೆ ಆಯಿತು ಆ ಗೋಪ ಸ್ತ್ರೀಯರಿಗೆ. ನೀವು ನನ್ನನ್ನು ಪ್ರಾರ್ಥನೆ ಮಾಡಿದರೆ ನಾನು ನಿಮಗೆ ನಿಮ್ಮ ವಸ್ತ್ರಗಳನ್ನು ಕೊಡ್ತೇನೆ ಅಂತ ಅವ್ರನ್ನ ಈ ಕೃಷ್ಣ ಅವ್ರಿಗೆ ಹೇಳಿದ, ಅಪ್ಸರ ಸ್ತ್ರೀಯರಿಗೆ ಹೇಳಿದ. ಆಗ ಅವರು ಅವನನ್ನು ಪ್ರಾರ್ಥನೆ ಮಾಡಿದರು. ಹೊರಬಂದು ತಮ್ಮ ನಗ್ನತೆಯನ್ನು ಲೆಕ್ಕಿಸದೆ ಆತನನ್ನು ಬಂದು ಪ್ರಾರ್ಥಿಸಿದರು. ಆವಾಗ ಅವನು ಬಟ್ಟೆಗಳನ್ನು ಕೊಟ್ಟ. ಹಿಂದೆ ಆ ಕೃಷ್ಣ ಯಾರು ಬಟ್ಟೆಗಳನ್ನು ಕೊಟ್ಟಿದ್ನೋ, ಬಟ್ಟೆಗಳನ್ನು ಕದ್ದಿದ್ದ ಯಾರೋ ಮತ್ತೆ ಬಟ್ಟೆಗಳು ಯಾರು ಕೊಟ್ಟಿದ್ನೋ ಅದೇ ಕೃಷ್ಣನೇ ಈ ವ್ಯಾಸರು. ಇದು ಆ ಅಪ್ಸರ ಸ್ತ್ರೀಯರಿಗೆ ಈ ಕಥೆಯೆಲ್ಲ ಗೊತ್ತಿದೆ. ನಗ್ನರಾಗಿ ಸರೋವರ ಮೊದಲಾದ ಕಡೆ ಸ್ನಾನ ಮಾಡಬಾರದು, ಅದು ಭಗವಂತನಿಗೆ ಮತ್ತು ಜಲಾಭಿಮಾನಿ ದೇವತೆಗಳಿಗೆ ಮಾಡಿದಂತಹ ಅಪಚಾರ ಆಗ್ತದೆ. ಆದ್ದರಿಂದ ವ್ಯಾಸರು ಬಂದ ಕೂಡಲೇ ನಾವು ಈ ಥರ ಮಾಡಬಾರ್ದಿತ್ತು ಅನ್ನುವ ಪ್ರಜ್ಞೆ ಅವರಲ್ಲಿ ಜಾಗೃತ ಆಗಿ ವ್ಯಾಸರ ದೃಷ್ಟಿಯಲ್ಲಿ ನಾವು ಅಪರಾಧಿಗಳಾಗಿ ಬಿಟ್ಟೆವಲ್ವ ಅಂತ ಲಜ್ಜೆಯಿಂದ ಅವರು ಬಟ್ಟೆ ಉಟ್ಕೊಂಡ್ರು ಅಂತ ಅಭಿಪ್ರಾಯ ಇಟ್ಕೋಬೇಕು ಅಂತಾರೆ ಪುರಾಣಿಕಾಚಾರ್ಯ.
ಜಲದ ಅಭಿಮಾನಿಗಳಾದವರು ಚತುರ್ಮುಖ ಬ್ರಹ್ಮ, ಪ್ರಾಣ, ಗರುಡ, ಶೇಷ, ರುದ್ರರು ಸಪತ್ನಿಕರಾಗಿ, ಮನ್ಮಥ ಮತ್ತು ಇಂದ್ರ ಇವೆಲ್ಲರೂ ಕೂಡ ಬ್ರಹ್ಮವಾಯುಚ ತದ್ಭಾರ್ಯೆ ವೀಂದ್ರಶೇಷೋ ಹರಸ್ತಥ ಕಾಮಶಕ್ರ ಇವರೆಲ್ಲರೂ ಕೂಡ ಸರ್ವೇ ಚ ಅಭಿಮಾನಿನ ಎಲ್ಲ ದೇವತಾ ಪುರುಷರು ದೇವತಾ ಸ್ತ್ರೀಯರು ನೀರಿನ ಅಭಿಮಾನಿಗಳು. ಅವರಲ್ಲಿ ನಾವು ಹೀಗೆ ಅಪಚಾರ ಮಾಡುವುದು ಸಲ್ಲ, ನಗ್ನರಾಗಿ ನೀರಿನಲ್ಲಿ ಇಳಿದು ಅಪಚಾರ ಮಾಡುವುದು ಸಲ್ಲ ಅಂತ ಅವರು ಮನವರಿಕೆ ಮಾಡಿಕೊಂಡ್ರು. ಅವರಿಗದು ನಗ್ನರಾಗಿ ಸ್ನಾನ ಮಾಡಬಾರದು ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಅಂತಲ್ಲ, ಗೊತ್ತಿದ್ರೂ ಕೂಡ ಕೆಲವು ಬಾರಿ ಹೀಗೆ ಆಗ್ತದೆ. ಆ ಥರ ಒಂದು ಸರಿ ಮಾಡಿಬಿಟ್ಟಿದ್ರು. ವ್ಯಾಸರು ಅಲ್ಲಿ ಬಂದಾಗ ಅವರೆದುರು ನಾವು ಈ ಥರ ಇರಬಾರ್ದಿತ್ತು ಅಂತ ಆಲೋಚನೆ ಮಾಡಿ ಅವರು ಬಟ್ಟೆಗಳನ್ನು ಲಜ್ಜೆಯಿಂದ ಬಟ್ಟೆಗಳನ್ನು ಉಟ್ಕೊಂಡ್ರಷ್ಟೆ. ವ್ಯಾಸರಿಗೂ ಶುಕನಿಗೂ ವ್ಯತ್ಯಾಸ ಏನು ಈ ಶ್ಲೋಕ ಹೇಳ್ತದೆ. ತದ್ವೀಕ್ಷ ಪೃಚ್ಛತಿ ಮುನೌ ಜಗದು ತವಾಸ್ತಿ ಸ್ತ್ರೀಪುಂಭಿದ ನತು ಸುತಸ್ಯ ವಿವಿಕ್ತ ದೃಷ್ಟೇ. ನಿನ್ನ ಮಗ ವಿವಿಕ್ತ ದೃಷ್ಟಿ, ನೀನು ಮಾತ್ರ ವಿವಿಕ್ತ ದೃಷ್ಟಿ ಅಲ್ಲ ಅಂತ ಅಪ್ಸರ ಸ್ತ್ರೀಯರು ವ್ಯಾಸರಿಗೆ ಹೇಳಿದ್ದು ಕಂಡು ಬರ್ತದೆ. ಏನು ವಿವಿಕ್ತ ದೃಷ್ಟಿ ಅಂದರೆ? ವಿವಿಕ್ತ ದೃಷ್ಟಿ ಅಂದರೆ ಉತ್ತಮಾಧಿಕಾರಿಯಾದವನು, ವೈರಾಗ್ಯ ಉಳ್ಳಂಥ ದೃಷ್ಟಿ ಇದ್ದವನು ಅಂತ ಅದರ ಅಭಿಪ್ರಾಯ. ಶುಕಾಚಾರ್ಯನನ್ನ ವಿವಿಕ್ತ ದೃಷ್ಟಿ ಅಂತ ಹೇಳುವುದಕ್ಕೆ ಅರ್ಥ ಇದೆ. ಭಗವಂತ ಅವನು ವಿವಿಕ್ತ ದೃಷ್ಟಿಗಿಂತಲೂ, ವಿವಿಕ್ತ ದೃಷ್ಟಿಯಾದ ಸಂಸಾರಿ ಜೀವನಿಗಿಂತಲೂ ಮೇಲಿರುವಂಥವನು, ಮುಕ್ತಾಮುಕ್ತ ವಿಲಕ್ಷಣ ಅವನು. ಸಂಸಾರದ ಅಮುಕ್ತರೊಂದು ಸಂಸಾರದಲ್ಲಿರುವ ಜೀವರು, ಮುಕ್ತರು ಅಂದರೆ ಮುಕ್ತಿಯನ್ನು ಪಡೆದವರು. ಇವರಿಬ್ಬರಿಗಿಂತಲೂ ಆತ ವಿಲಕ್ಷಣ, ನಿತ್ಯ ಮುಕ್ತ. ನಿತ್ಯ ಮುಕ್ತರಾದ್ದರಿಂದ ಅವರು ವಿವಿಕ್ತರು. ಭಗವಂತನೇ ವಿವಿಕ್ತ. ವಿವಿಕ್ತ ಅಂದರೆ ಭಿನ್ನ ಅಂತ ಅರ್ಥ. ಅಂಥ ವಿವಿಕ್ತನಾದ ಭಗವಂತನನ್ನ ತನ್ನ ದೃಷ್ಟಿಯಲ್ಲಿ, ತನ್ನ ಜ್ಞಾನದಲ್ಲಿ, ಸಮಾಧಿ ಸ್ಥಿತಿಯಲ್ಲಿ ಯಾವತ್ತೂ ಕಾಣುವವನು ಈ ಶುಕಾಚಾರ್ಯ. ಹೀಗೆ ವಿವಿಕ್ತನಾದ ಭಗವಂತನನ್ನು ದೃಷ್ಟಿಯಲ್ಲಿ ಇಟ್ಕೊಂಡಿದ್ದರಿಂದ ಶುಕಾಚಾರ್ಯನಿಗೆ ವಿವಿಕ್ತ ದೃಷ್ಟಿ ಅಂತ ಹೆಸರು. ಶುಕಾಚಾರ್ಯ ಅಲ್ಲಿ ಸಾಗಿ ಹೋದಾಗ ಅಪ್ಸರ ಸ್ತ್ರೀಯರು ನಾಚಿಕೆ ಪಡಲಿಲ್ಲ, ಬಟ್ಟೆಗಳನ್ನು ಧರಿಸಲಿಲ್ಲ, ಗಡಬಡಿಸಲಿಲ್ಲ ಕೂಡ. ಯಾಕೆಂದರೆ ಶುಕಾಚಾರ್ಯ ಯಾವತ್ತೂ ಕೂಡ ತನ್ನ ಹೃದಯದಲ್ಲಿ ಭಗವಂತನನ್ನೇ ಕಾಣ್ತಾನೆ. ಅಲ್ಲೇ ಹೋಗ್ತಿದ್ರು ಕೂಡ ನಾವು ಅಲ್ಲೇ ಅವನ ಎದುರಿಗೆ ಕಂಡು ಬಂದ್ರೂ ನಾವು ಅವನಿಗೆ ಕಣ್ಣಿಗೆ ಕಾಣಿಸುವುದೇ ಇಲ್ಲ. ಒಂದು ವೇಳೆ ನಾವು ಕಂಡರೂ ಕೂಡ ಹಿಂದಿನ ಶ್ಲೋಕ ಹೇಳಿದೆ ಸಮುದ್ರಕ್ಕಂತ. ಸ್ತ್ರೀಯರನ್ನು ಪುರುಷರನ್ನು ಎಲ್ಲರನ್ನು ಸಮಾನವಾಗಿ ಕಾಣ್ತಾನವನು. ಸ್ತ್ರೀಯರಲ್ಲೂ ಭಗವಂತ ಇದ್ದಾನೆ, ಪುರುಷರಲ್ಲೂ ಭಗವಂತ ಇದ್ದಾನೆ. ಎಲ್ಲ ಕಡೆ ಭಗವಂತ ಸಮಾನವಾಗಿ ಇದ್ದೇ ಇದ್ದಾನೆ ಅಂತ ಅವನು ತಿಳ್ಕೊಂಡು ಬಿಡ್ತಾನೆ ಆ ಶುಕಾಚಾರ್ಯ. ಆದ್ದರಿಂದ ನಾವು ಅವರಿಗೆ ಎಂಥ ಸುಂದರಿಯರಾದಂಥ ಅಪ್ಸರೆಯರಾದರೂ ಕೂಡ ಅವನ ಕಣ್ಣಿಗೆ, ಆ ಶುಕಾಚಾರ್ಯನ ಕಣ್ಣಿಗೆ ಕಾಮದ ಉದ್ರೇಕಕ್ಕೆ, ಕಾಮದ ಕೆರಳುವಿಕೆಗೆ ಕಾರಣವಾದಂಥ ವ್ಯಕ್ತಿಗಳು ಅಂತ ಅನಿಸೋದೇ ಇಲ್ಲ ಅವನಿಗೆ. ಆದ್ದರಿಂದ ಅವನನ್ನು ನೋಡಿ ನಾವು ಬಟ್ಟೆ ಉಡಬೇಕಾಗಿಲ್ಲ. ಆದರೆ ವ್ಯಾಸರ ಹಾಗಲ್ವಲ್ಲ. ವೇದೋಖಿಲೋ ಧರ್ಮ ಮೂಲಂ ಶ್ರುತಿಸ್ಮೃತಿ ಹರೇರಾಜ್ಞೆ ಅಂತ ಹೀಗೆಲ್ಲ ಇರುವುದರಿಂದ ಸಕಲ ಶಾಸ್ತ್ರಗಳ ಪ್ರವರ್ತಕ ಅವರು. ಭಗವಂತನಿಗೆ ಅಪ್ರಿಯವಾಗಿ ವರ್ತಿಸುವುದಂತೆ ಅಧರ್ಮ. ಆದ್ದರಿಂದ ಹೀಗೆ ನೀರಾಟ, ನಾವೀಗ ನಗ್ನರಾಗಿ ನೀರಿನಲ್ಲಿ ಇಳಿಯುವುದು ಅಪರಾಧ, ಅದು ವ್ಯಾಸರಿಗೆ, ಭಗವಂತನಿಗೆ, ಭಾಗವತರಿಗೆ ಮಾಡುವ ಅಪಚಾರ ಅಂತ ಅವರು ತಿಳಿದು ಲಜ್ಜೆಯಿಂದ ಬಟ್ಟೆ ಉಟ್ಕೊಂಡ್ರು ಅಂತ ಅಭಿಪ್ರಾಯ ಇಟ್ಕೋಬೇಕು. ಇದು ನಮ್ಮ ಗುರುಗಳು ಪುರಾಣಿಕಾಚಾರ್ಯರು ಈ ಶ್ಲೋಕಕ್ಕೆ ಅರ್ಥ ಹೇಳಿದ್ದು. ಹೊರತು ವ್ಯಾಸರು ಶುಕನಿಗಿಂತ ಕಡಿಮೆಯಾದಂಥ ಅಧಿಕಾರಿ ಅಂತ ಅರ್ಥ ಅಲ್ಲ. ಎಲ್ಲ ಅಧಿಕಾರಿಗಳನ್ನು ಮೀರಿದವರು. ಸಾಧಕರಿಗೆ ಇಂಥ ಅನೇಕ ಥರದ ಲೌಕಿಕ ಆಕರ್ಷಣೆಗಳನ್ನು, ಗಂಡಿಗೆ ಹೆಣ್ಣಿನ ಬಗ್ಗೆ, ಹೆಣ್ಣಿಗೆ ಗಂಡಿನ ಬಗ್ಗೆ ಒಂದು ಆಕರ್ಷಣೆಯನ್ನು ತುಂಬಿ ಸಂಸಾರವನ್ನು ಮುನ್ನಡೆಸುವಂಥ ಭಗವಂತ ಅವರು. ಆದ್ದರಿಂದ ಅವರನ್ನು ಶುಕನಿಗಿಂತ ಕೆಳಗಿನವರು ಅಂತ ಭಾವಿಸುವುದು ಮಹಾಭಾರತ, ಭಾಗವತ ಇತ್ಯಾದಿ ಯಾವ ಪುರಾಣಗಳಿಗೂ ಕೂಡ ಸಮ್ಮತ ಅಲ್ಲ ಅಂತ ನಾವು ತಿಳ್ಕೊಳ್ಬೇಕು. ಅಂತೂ ಹಾಗೊಂದು ಶ್ಲೋಕ ಇದೆ ಅಲ್ಲಿ. ಇದ್ದ ಶ್ಲೋಕಕ್ಕೆ ಏನು ಅರ್ಥ ಅಂತ ನಾವು ಮಾತ್ರ ಈಗ ನೋಡಿದ್ವಿ. ಅದರ ಮುಂದೆ ಬರೋದು ಕಥಮ ಆಲಕ್ಷಿತ ಪೌರೈಹಿ ಅಂತ ಮುಂದೆ ಬರುವ ಶ್ಲೋಕ. ಮಾಧ್ವ ಸಂಪ್ರದಾಯದಲ್ಲಿ ಶ್ಲೋಕ ಇಲ್ಲ, ಇಲ್ಲದೆ ಹೋದರೂ ಕೂಡ ನಾವು ಆ ಶ್ಲೋಕವನ್ನು ಹೀಗೆ ನೋಡ್ಬೇಕಾಯ್ತಷ್ಟೆ. ವೀರರಾಘವರು ಮತ್ತು ಉಳಿದವರಲ್ಲೂ ಕೂಡ ಅದಕ್ಕೆ ವ್ಯಾಖ್ಯಾನ ಮಾಡೇ ಇದ್ದಾರೆ.
ಪೃಷ್ಠತಃ ಆಯಾಂತಂ ವ್ಯಾಸಮಾಲೋಕ್ಯ ಹ್ರಿಯ ವಸ್ತ್ರಾಣಿ ಪರಿದದುಹು. ಅದು ನೋಡಿ ಆ ವ್ಯಾಸರು ಕೇಳಿದ್ರಂತೆ. ತವ ಸುತಸ್ಯತು ಪರಮಾತ್ಮೈಕನಿಷ್ಠಸ್ಯ. ಅಪ್ಸರೆಯರು ಹೇಳಿದರು, ನಿನ್ನ ಮಗ ಯಾವತ್ತೂ ಕೂಡ ಪರಮಾತ್ಮನನ್ನೇ ಮನಸ್ಸಿನಲ್ಲಿ ಕಾಣುವವನು. ತದ್ವ್ಯತಿರಿಕ್ತ ಜ್ಞಾನಾಭಾವೇನ, ಅವನಿಗೆ ಪರಮಾತ್ಮನಿಗಿಂತ ಭಿನ್ನವಾದ ಯಾವ ಸಂಗತಿಯೂ ಕಾಣಿಸುವುದೇ ಇಲ್ಲ. ಆದ್ದರಿಂದ ಸ್ತ್ರೀಪುಂ ವಿಭಾಗವು ನಾಸ್ತಿ. ಕಾಣಿಸುವುದು ಪರಮಾತ್ಮ ಒಂದೇ ಕಾಣಿಸ್ತಿರ್ತಾನೆ ಅವನಿಗೆ. ಆದ್ದರಿಂದ ನಾವು ನೋಡಿ ನಮಗೆ ಲಜ್ಜೆ ಏನಾಗಲಿಲ್ಲ, ವಸ್ತ್ರವನ್ನು ಉಡಲಿಲ್ಲ. ನಿನಗೆ ಮಾತ್ರ ಆ ಒಂದು ದೃಷ್ಟಿಕೋನ ಇಲ್ಲ. ಆದ್ದರಿಂದ ನಾವು ಬಟ್ಟೆಗಳನ್ನು ಉಡಬೇಕಾಯ್ತು. ಸ್ತ್ರೀಯರು ಪುರುಷರು ಅನ್ನುವಂಥ ಒಂದು ವ್ಯತ್ಯಾಸ ನಿನಗೆ ಗೊತ್ತಿದೆ, ಅದನ್ನು ನಾವು ಅದನ್ನು ಉಡಬೇಕಾಯ್ತು. ತವ ಸ್ತ್ರೀಪುಂ ಭೇದ ಅಸ್ತಿ ತತ್ ಸುತಸ್ತು ನಾಸ್ತಿ. ಈ ವಿವಿಕ್ತ ದೃಷ್ಟಿ ಅನ್ನೋದಕ್ಕೆ ವಿವಿಕ್ತೆ ಅಂದರೆ ವೀರರಾಘವರು ಬರೀತಾರೆ. ವಿವಿಕ್ತ ಅಂದರೆ ಭಿನ್ನ ಅಂತ. ಹೇಗೆ ಭಿನ್ನ? ಪ್ರಕೃತಿ ಮತ್ತು ಪುರುಷರಿಗಿಂತ ವಿಲಕ್ಷಣನಾದ ಪರಮಾತ್ಮನೇ ವಿವಿಕ್ತ. ಅವನಲ್ಲಿ ದೃಷ್ಟಿ ಇಟ್ಟವನು ಈ ಶುಕಾಚಾರ್ಯ ಅಂತ. ಹಾಗೆ ವೀರರಾಘವರು ಕೂಡ ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ವಿವಿಕ್ತ ದೃಷ್ಟಿ ಅಂತ ಅನ್ನೋದಕ್ಕೆ ಶ್ರೀಧರಿ ವ್ಯಾಖ್ಯಾನದಲ್ಲಿ ವಿವಿಕ್ತ ಪೂತ ದೃಷ್ಟಿ, ಪವಿತ್ರವಾದಂತಹ ದೃಷ್ಟಿ ಇದ್ದವನು, ಅವನು ಯಾರ ಮೇಲೂ ಕೂಡ ಕಾಮದ ಕಣ್ಣು ಬೀರುವವನಲ್ಲ, ಪವಿತ್ರವಾದಂಥ ದೃಷ್ಟಿ ಅವನದು ಅಂತ ಇನ್ನೊಂದು ಬೇರೆ ಥರದ ಅರ್ಥ ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಕಾಣಿಸ್ತದೆ. ಈಗಾಗಲೇ ಹೇಳಿದಂತೆ ವಿಜಯಧ್ವಜರು ಮತ್ತು ಯಾದವಾರ್ಯರು ಅದಕ್ಕೆ ವ್ಯಾಖ್ಯಾನ ಮಾಡೇ ಇಲ್ಲ. ವಿವಿಕ್ತ ದೃಷ್ಟಿ ಅಂದರೆ ಪೂತ ದೃಷ್ಟಿ, ಪವಿತ್ರವಾದ ದೃಷ್ಟಿ ಉಳ್ಳವನು ಅಂತಲೇ ರಾಧಾಕೃಷ್ಣರು ಕೂಡ ವ್ಯಾಖ್ಯಾನ ಮಾಡ್ತಾರೆ. ಸರ್ವತ್ರ ಬ್ರಹ್ಮದರ್ಶಿನ, ಎಲ್ಲ ಕಡೆನೂ ಬ್ರಹ್ಮನನ್ನೇ ಕಾಣ್ತಾನೆ ಆ ಶುಕ. ಅವನಿಗೆ ನಾವು ಆ ಬ್ರಹ್ಮನ ಸನ್ನಿಧಾನ ಉಳ್ಳಂಥ ಒಂದು ಜೀವವಾಗಿ ಮಾತ್ರ ಕಾಣ್ತೇವೆ ಹೊರತು ನಾವು ಆತನ ಚಿತ್ತ ವಿಕಾರಕ್ಕೆ ಕಾರಣ ಆಗುವುದೇ ಇಲ್ಲ ಅಂತ ಹೀಗೆ ವರ್ಣಿಸ್ತಾರೆ. ಇದಿಷ್ಟು ಶ್ರೀಧರಿಯ, ವೀರರಾಘವೀಯ ಮತ್ತು ರಾಧಾಕೃಷ್ಣೀಯ ಈ ವ್ಯಾಖ್ಯಾನದಲ್ಲಿ ಈ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಕಾಣುವಂಥ ಒಂದು ಅರ್ಥ. ಇದು ದಕ್ಷಿಣ ಭಾರತದ ಪಾಠದಲ್ಲಿ ನಾವೀಗಾಗಲೇ ಹೇಳಿದಂತೆ ಇಲ್ಲ ಈ ಶ್ಲೋಕ, ಆದರೂ ಉತ್ತರ ಭಾರತದ ಪಾಠದಲ್ಲಿದೆ. ಅದಕ್ಕೆ ಹಿನ್ನೆಲೆಯಾಗಿ ಮಹಾಭಾರತದಲ್ಲಿ ಆ ಕಥಾ ಇದೆ. ಆದರೆ ಭಾಗವತದ ಈ ಪ್ರಕ್ಷಿಪ್ತ ಶ್ಲೋಕದಲ್ಲಿ ಅಪ್ಸರೆಯರು ವ್ಯಾಸರಿಗೆ ಹೇಳಿದ ಮಾತು, ನಿನಗೆ ಸ್ತ್ರೀ ಪುರುಷರನ್ನು ವ್ಯತ್ಯಾಸ ಗೊತ್ತಿದೆ, ನಿನ್ನ ಮಗನಿಗೆ ಗೊತ್ತಿಲ್ಲ ಅಂತ ಹೇಳಿದೊಂದು ಮಾತು ಆ ಮಹಾಭಾರತದಲ್ಲಿ ಕಾಣಿಸೋದಿಲ್ಲ. ಅಷ್ಟೊಂದು ವ್ಯತ್ಯಾಸ ಇದೆ ಹೊರತು ಬಿಟ್ಟರೆ ಉಳಿದದ್ದೆಲ್ಲ ಕಥಾನೂ ಕೂಡ ಅಲ್ಲಿ ಕೇಳಿ ಬಂದೇ ಬರ್ತದೆ. ಆ ಕಥೆಯೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.